Hello, my dear students. Welcome back to Learn Easily channel. No Tears by Alexander Pushkin. ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಪದ್ಯದ ಕನ್ನಡದ ಒಂದು ಎಕ್ಸ್ಪ್ಲನೇಷನನ್ನು ಕೇಳಿದ ನಂತರ ಇಂಗ್ಲೀಷ್ ಸಮರಿಯ PDF ಅನ್ನು ನೀವು ಕೊನೆಯಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಲ್ಲಿ ನೋ ಟಿಯರ್ಸ್ ಅಂದರೆ ಯಾವುದೇ ರೀತಿ ಕಣ್ಣೀರನ್ನು ಸುರಿಸೋದಿಲ್ಲ ಅಂತ. ಅಂದರೆ ಈ ಕವಿ ತನ್ನ ಒಂದು ಪ್ರೀತಿ ಪಾತ್ರರು ಅಗಲಿದ ಕ್ಷಣದಲ್ಲಿ ತಾನು ಈ ಒಂದು ಕಣ್ಣೀರನ್ನು ಸುರಿಸೋದಿಲ್ಲ ಅಂತಕ್ಕಂಥದ್ದನ್ನು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಈ ಒಂದು ಪದ್ಯದ ಮೇನ್ ಥೀಮನ್ನು ನೋಡಿದಾಗ ಈ ಒಂದು ನಿಜವಾದ ದುಃಖ ಎಂದರೆ ಕಣ್ಣೀರಿನಿಂದ ತೋರಿಸ್ತಕ್ಕಂತಹ ಒಂದು ಶೋಕವಲ್ಲ, ಅದು ಒಂದು ರೀತಿ ಸೈಲೆಂಟ್ ಎಂಡ್ಯೂರೆನ್ಸ್ ಆಫ್ ದ ಸೋಲ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದು ಒಂದು ರೀತಿ ಆತ್ಮದೊಳಗಿನ ಶಾಂತಿ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಅಂದರೆ ಎಲ್ಲರ ಮುಂದೆ ಅಳುತಕ್ಕಂಥದ್ದು ಶೋಕವಲ್ಲ. ಆ ಶೋಕ ಅಂದರೆ ಆ ದುಃಖ ಎಂದರೆ ಶಾಂತವಾಗಿ ಮೌನವಾಗಿ ಸಹಿಸುವುದು ಅಂತಕ್ಕಂಥದ್ದನ್ನು ಈ ಪದ್ಯದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ಈ ಪದ್ಯದ ಒಂದು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡ್ತಾ ಅಲೆಕ್ಸಾಂಡರ್ ಪುಷ್ಕಿನ್ ರವರು ಯಾವ ರೀತಿ ನೋ ಟಿಯರ್ಸ್ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಾಗಲೂ ಸಹ ಕಣ್ಣೀರನ್ನು ಹರಿಸದೆ ಯಾವ ರೀತಿ ಅವರ ಒಂದು ದುಃಖವನ್ನು ತಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋಣ. ಇಲ್ಲಿ ಮೊದಲ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಅಂಡರ್ ದ ಬ್ಲೂ ಸ್ಕೈಸ್ ಆಫ್ ಹರ್ ನೇಟಿವ್ ಲ್ಯಾಂಡ್ ಶಿ ಲ್ಯಾಂಗ್ವಿಶ್ಡ್ ಆ್ಯಂಡ್ ಬಿಗ್ಯಾನ್ ಟು ಫೇಡ್ ಅಂಟಿಲ್ ಶೂರ್ಲಿ ದೇರ್ ಫ್ಲೂ ವಿತೌಟ್ ಅ ಸೌಂಡ್ ಅಬೋವ್ ಮೀ ಹರ್ ಯಂಗ್ ಶೇಡ್. ನೋಡಿ, ಈ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಅವರು ಹೇಳ್ತಾ ಇದ್ದಾರೆ, ತಮ್ಮ ಪ್ರೀತಿಯ ಒಂದು ಪಾತ್ರರು ಅಥವಾ ತನ್ನ ಪ್ರೇಯಸಿ ಅವಳು ತನ್ನ ತಾಯ್ನಾಡಿನಲ್ಲಿ ಏನು ಮಾಡಿದಾಳೆ, ನೀಲಿ ಆಕಾಶದ ಕೆಳಗಡೆ ಇದ್ದಿದ್ದಾಳೆ. ಅಂಡರ್ ದ ಬ್ಲೂ ಸ್ಕೈಸ್ ಆಫ್ ಅವರ್ ನೇಟಿವ್ ಲ್ಯಾಂಡ್, ಅವಳ ಒಂದು ಊರಿನಲ್ಲಿ ಆಕೆ ಈ ಒಂದು ಬ್ಲೂ ಆಕಾಶದ ಕೆಳಗಡೆ ಇದ್ದಾಳೆ. ಆ ಪ್ರಿಯತಮೆ ತನ್ನ ಸ್ವಂತ ದೇಶದಲ್ಲಿದ್ದಾಳೆ, ಬಹುಶಃ ತನ್ನ ಮನೆಯಲ್ಲಿ ಇದ್ದಾಳೆ. ಅಂದರೆ ಅಲ್ಲಿ ಆಕೆ ಸಾವನ್ನಪ್ಪಿದ್ದಾಳೆ, ಅವಳು ಮರಣ ಹೊಂದಿದ್ದಾಳೆ ಅಂತ ಹೇಳ್ತಾರೆ. ಶಿ ಲ್ಯಾಂಗ್ವಿಶ್ಡ್ ಆ್ಯಂಡ್ ಬಿಗ್ಯಾನ್ ಟು ಫೇಡ್, ಅವಳು ನರಳಿ ಏನಾಗಿದ್ದಾಳೆ, ಕ್ರಮೇಣ ಮಾಯವಾಗ್ತಾ ಹೋಗಿದ್ದಾಳೆ. ಅಂದರೆ ಅವಳು ಅನಾರೋಗ್ಯದಿಂದ ಬಳಲುತ್ತಾ ಸಾವನ್ನಪ್ಪಿದ್ದಾಳೆ. ಅಂಟಿಲ್ ಶೂರ್ಲಿ ದೇರ್ ಫ್ಲೂ ವಿತೌಟ್ ಎ ಸೌಂಡ್, ಕೊನೆಗೆ ನಿಶ್ಶಬ್ದವಾಗಿ ಏನೋ ಒಂದು ಅಲ್ಲಿಂದ ಹಾರಿ ಹೋಗಿದೆ. ಅಂದರೆ ಅವಳ ದೇಹದಿಂದ ಅವಳ ಆತ್ಮವು ನಿಶ್ಶಬ್ದವಾಗಿ ಹೊರಟು ಹೋಗಿದೆ ಅಂತ ಕವಿ ಇಲ್ಲಿ ಹೇಳ್ತಾ, ಅಬೋವ್ ಮೀ ಆರ್ ಯಂಗ್ ಶೇಡ್, ನನ್ನ ಮೇಲೆ ಅವಳ ಒಂದು ಯಂಗ್ ಶೇಡ್, ಅವಳ ಯೌವನದ ಒಂದು ಆತ್ಮ ನನ್ನ ಮೇಲೆ ಇದೆ ಅಂತ, ನನ್ನ ಮೇಲೆ ಹೋಗಿದೆ ಅಂತ. ಅಂದರೆ ತನ್ನ ಪ್ರಿಯತಮೆಯ ಯುವ ಆತ್ಮವು ತನಗೆ ಒಂದು ವಿದಾಯವನ್ನು ಹೇಳಲು ನನ್ನ ಮೇಲಿಂದ ಹಾರಿ ಹೋಯಿತು ಅಂತ ಕವಿ ಭಾವಿಸ್ತಾ ಇದ್ದಾರೆ. ಅವಳ ಆತ್ಮವು ಸ್ವರ್ಗಕ್ಕೆ ಹೋಗಿದೆ ಅಂತ ಕವಿ ಇಲ್ಲಿ ನಂಬ್ತಾ ಇದ್ದಾರೆ. ಅಂದರೆ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಆಕಾಶದ ಕೆಳಗೆ ಅವಳ ಮನೆಯಲ್ಲಿ ಅವಳ ಒಂದು ಊರಿನಲ್ಲಿ ಆಕೆ ಸಾವನ್ನಪ್ಪಿದ್ದಾಳೆ, ಅವಳಿಂದ ಅವಳ ಆತ್ಮವು ಹೋಗಿದೆ, ಆ ಆತ್ಮ ನನ್ನ ಮೇಲಿಂದ ಅದು ಹೋಗಿದೆ, ನನಗೆ ಒಂದು ವಿದಾಯವನ್ನು ಹೇಳಿ ಹೋಗಿದೆ ಅಂತ ಹೇಳ್ತಾರೆ. ಇನ್ನು ಮುಂದಿನ ಒಂದು ಸಾಲುಗಳಲ್ಲಿ, ಬಟ್ ದೇರ್ ಸ್ಟ್ರೆಚಸ್ ಬಿಟ್ವೀನ್ ಆಸ್ ಆನ್ ಅನ್ಕ್ರಾಸಬಲ್ ಲೈನ್ ಇನ್ ವೇನ್ ಮೈ ಫೀಲಿಂಗ್ಸ್ ಐ ಟ್ರೈ ಟು ಅವೇಕನ್. ನೋಡಿ, ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ನಮ್ಮಿಬ್ಬರ ನಡುವೆ ಒಂದು ಕ್ರಾಸ್ ಮಾಡಲಾಗದಂತಹ ಒಂದು ಗೆರೆ ಇದೆ, ದಾಟಲಾಗದ ಒಂದು ಗೆರೆ ಇದೆ. ಅಂದರೆ ಅರ್ಥ, ಸತ್ತವರು ಮತ್ತು ಬದುಕಿರುವವರ ನಡುವೆ ಒಂದು ದಾಟಲಾಗದ ಗೆರೆ ಅಥವಾ ಅಂತರವಿದೆ ಅಂತ ಈ ಸಾಲಿನ ಅರ್ಥ ಆಗುತ್ತೆ. ನನ್ನ ಮತ್ತು ನನ್ನ ಪ್ರೇಯಸಿಯ ನಡುವೆ ನಾವಿಬ್ಬರು, ನನ್ನ ಪ್ರೇಯಸಿ ಆ ಕಡೆಯಿಂದ ನನ್ನ ಕಡೆಗೆ, ನಾನು ನನ್ನ ಕಡೆಯಿಂದ ಆ ಕಡೆಗೆ ದಾಟಲಾಗದ ಒಂದು ಗೆರೆ ಇದೆ, ಇದು ಸತ್ತವರ ಬದುಕಿರುವವರ ನಡುವಿನ ಗೆರೆ ಇದೆ ಅಂತ ಹೇಳ್ತಾರೆ. ಇನ್ ವೇನ್ ಮೈ ಫೀಲಿಂಗ್ಸ್ ಐ ಟ್ರೈ ಟು ಅವೇಕನ್, ವ್ಯರ್ಥವಾಗಿ ನನ್ನ ಒಂದು ಭಾವನೆಗಳನ್ನು, ನನ್ನ ಫೀಲಿಂಗ್ಸನ್ನು ನಾನು ಹೆಚ್ಚಿಸಲು ಪ್ರಯತ್ನ ಮಾಡಿದೆ, ಅವುಗಳನ್ನು ನನ್ನಿಂದ ಜಾಗೃತಗೊಳಿಸಲು ನಾನು ಪ್ರಯತ್ನ ಮಾಡಿದೆ ಅಂತ ಹೇಳ್ತಾರೆ. ಅಂದರೆ ಪ್ರಿಯತಮೆಯ ಸಾವಿನ ಸುದ್ದಿ ಕೇಳಿದಾಗ ದುಃಖ ಅಥವಾ ನೋವನ್ನು ಅನುಭವಿಸಲು ಕವಿ ಪ್ರಯತ್ನಿಸ್ತಾ ಇದ್ದಾನೆ, ಆದರೆ ಅವನಿಗೆ ಅದು ಸಾಧ್ಯವಾಗ್ತಾ ಇಲ್ಲ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ನಂತರ ಸಾಲಲ್ಲಿ, ದ ಲಿಪ್ಸ್ ದಟ್ ಬ್ರಾಟ್ ದ ನ್ಯೂಸ್ ವರ್ ಮೇಡ್ ಆಫ್ ಸ್ಟೋನ್ ಆ್ಯಂಡ್ ಐ ಲಿಸನ್ ಲೈಕ್ ಎ ಸ್ಟೋನ್ ಅನ್ಶೇಕನ್. ನೋಡಿ, ಆ ಸುದ್ದಿ ತಂದವರ ತುಟಿಗಳು ಕಲ್ಲಿನಿಂದ ಮಾಡಲ್ಪಟ್ಟಿತ್ತು. ಅಂದರೆ ತನ್ನ ಪ್ರೀತಿಯ ವ್ಯಕ್ತಿ ಅಥವಾ ಪ್ರಿಯತಮೆಯ ಸಾವಿನ ಸುದ್ದಿಯನ್ನು ತಂದವರ ಒಂದು
ತುಟಿಗಳು ಕಲ್ಲಿನಿಂದ ಮಾಡಲ್ಪಟ್ಟಿತ್ತು. ಆ ಸುದ್ದಿ ತಂದ ವ್ಯಕ್ತಿ ಯಾವುದೇ ಭಾವನೆಗಳನ್ನು ವ್ಯಕ್ತಪಡಿಸದೆ ಕೇವಲ ಒಂದು ಕಲ್ಲಿನಂತೆ, ಒಂದು ನಿರ್ಜೀವ ವಸ್ತುವಿನಂತೆ ಆ ಸುದ್ದಿಯನ್ನು ನನಗೆ ಹೇಳಿದ್ದಾನೆ ಅಂತ ಈ ಸಾಲಿನ ಅರ್ಥ. ಆ್ಯಂಡ್ ಐ ಲಿಸನ್ಡ್ ಲೈಕ್ ಎ ಸ್ಟೋನ್ ಅನ್ಶೇಕನ್. ನಾನು ಸಹ ಕಲ್ಲಿನಂತೆ ಹಲುಗಾಡದೆ ಆ ಒಂದು ನನ್ನ ಪ್ರಿಯತಮೆಯ ಸಾವಿನ ಸುದ್ದಿಯನ್ನು ಕೇಳಿದೆ. ಅಂದರೆ ಆತ ತನ್ನ ಪ್ರಿಯತಮೆಯ ಸಾವಿನ ಸುದ್ದಿ ಕೇಳಿದಾಗ ಕವಿಗೆ ಆಘಾತವಾಗಿದೆ. ಅವನು ತಾನು ಕಲ್ಲಿನಂತೆ ಯಾವುದೇ ಒಂದು ಭಾವನೆಗಳಿಗೆ ವ್ಯಕ್ತಪಡಿಸದೆ ಒಬ್ಬ ಶೂನ್ಯನಾಗಿ ಅಥವಾ ಅಲುಗಾಡದೆ ಆ ಸುದ್ದಿಯನ್ನು ಕೇಳಿದೆ ಅಂತ ಹೇಳ್ತಾ ಇದ್ದಾನೆ. ಇದು ಒಂದು ರೀತಿಯ ಅಲಂಕಾರಿಕ ಭಾಷೆಯಲ್ಲಿ ಅವರು ಹೇಳ್ತಾ ಇದ್ದಾರೆ. ನಂತರದ ಸಾಲುಗಳಲ್ಲಿ ಸೊ ದಿಸ್ ಈಸ್ ಶಿ ಫಾರ್ ಹೂಮ್ ಮೈ ಸೋಲ್ ಒನ್ಸ್ ಬರ್ನ್ಡ್ ಇನ್ ದ ಟೆನ್ಸ್ ಆ್ಯಂಡ್ ಹೆವಿ ಫೈರ್. ಇಲ್ಲಿ ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಸೊ ದಿಸ್ ಈಸ್ ಶಿ ಫಾರ್ ಹೂಮ್ ಮೈ ಸೋಲ್ ಒನ್ಸ್ ಬರ್ನ್. ಹಾಗಾದರೆ ಇವಳೇ ನನ್ನ ಒಂದು ಆತ್ಮ ಒಮ್ಮೆ ಪ್ರೀತಿಯಿಂದ ಉರಿಸ್ತಾ ಇದ್ದವಳಂತ. ಅಂದರೆ ಕವಿ ತನ್ನ ಪ್ರೀತಿಯ ಹಿಂದಿನ ದಿನಗಳನ್ನು ನೆನೆಸ್ಕೊಳ್ತಾ ಇದ್ದಾರೆ. ಇನ್ ದ ಟೆನ್ಸ್ ಆ್ಯಂಡ್ ಹೆವಿ ಫೈರ್, ಈ ಉದ್ವಿಗ್ನ ಮತ್ತು ಭಾರವಾದಂಥ ಬೆಂಕಿಯಲ್ಲಿ, ಅಂದರೆ ಕವಿ ತೀವ್ರವಾದಂಥ ಆಳವಾದ ಪ್ರೀತಿಯಿಂದ ಬಳ್ಳಿದ್ದಾನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನಂತರ ಒಬ್ಸೆಸ್ಡ್, ಎಕ್ಸಾಸ್ಟೆಡ್, ಡ್ರಿವೆನ್ ಔಟ್ ಆಫ್ ಮೈ ಮೈಂಡ್ ಬೈ ಟೆಂಡರ್ನೆಸ್ ಆ್ಯಂಡ್ ಡಿಸೈರ್. ನೋಡಿ, ಈ ಎರಡು ಸಾಲುಗಳಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು, ನಾನು ತುಂಬ ಆವೇಶಗೊಂಡಿದ್ದೇನೆ, ದಣಿದಿದ್ದೇನೆ ಮತ್ತು ನನ್ನ ಮನಸ್ಸನ್ನು ನಾನು ಕಳೆದುಕೊಂಡಿದ್ದೇನೆ. ಡ್ರೈವನ್ ಔಟ್ ಆಫ್ ಮೈ ಮೈಂಡ್, ನನ್ನ ಒಂದು ಪ್ರಜ್ಞೆಯನ್ನು ಕಳ್ಕೊಂಡ್ಬಿಟ್ಟಿದ್ದೇನೆ ಅಂತ. ಅಂದರೆ ಆ ಸಮಯದಲ್ಲಿ ತನ್ನ ಪ್ರಿಯತಮೆ ಮೇಲಿನ ಪ್ರೀತಿಯಿಂದ ಅವನು ಹುಚ್ಚಿಡಿದಂಥವನು ಆಗಿದ್ದಾನೆ. ಒಬ್ಸೆಸ್ಡ್, ಆವೇಶಗೊಂಡಿದ್ದೇನೆ. ಎಕ್ಸಾಸ್ಟೆಡ್, ದಣಿದಿದ್ದೇನೆ. ಡ್ರಿವನ್ ಔಟ್ ಆಫ್ ಮೈ ಮೈಂಡ್, ನಾನು ಕಂಟ್ರೋಲಲ್ಲಿಲ್ಲ, ಆ ಕಂಟ್ರೋಲನ್ನು ತಪ್ಪಿ ಹೋಗಿದ್ದೇನೆ, ಹುಚ್ಚನಾಗಿದ್ದೇನೆ ಅಂತ ಹೇಳ್ತಾರೆ. ಬೈ ಟೆಂಡರ್ನೆಸ್ ಆ್ಯಂಡ್ ಡಿಸೈರ್, ಆ ಒಂದು ಬಯಕೆ, ಆಸೆ ಮತ್ತು ವಾತ್ಸಲ್ಯದಿಂದ ಅಂತ ಹೇಳ್ತಾ ಇದ್ದಾರೆ. ಪ್ರಿಯತಮೆಯ ಮೇಲಿನ ಪ್ರೀತಿ, ವಾತ್ಸಲ್ಯ ಮತ್ತು ಬಯಕೆಯಿಂದ ಕವಿ ಆವಶಗೊಂಡಿದ್ದಾನೆ, ಜೊತೆಗೆ ತುಂಬ ಟಯರ್ಡ್ ಆಗಿದ್ದಾನೆ ಮತ್ತು ಒಂದು ರೀತಿ ಕಂಟ್ರೋಲನ್ನು ತಪ್ಪಿದ್ದಾನೆ, ಹುಚ್ಚನಾಗಿದ್ದಾನೆ ಅಂತ ಕವಿ ಹೇಳ್ತಾ ಇದ್ದಾರೆ. ನಂತರ ಸಾಲುಗಳಲ್ಲಿ ವೇರ್ ಆರ್ ದ ಟಾರ್ಮೆಂಟ್ಸ್, ವೇರ್ ಈಸ್ ಲವ್ ಅ ಲಾಸ್ ಫಾರ್ ದ ಅನ್ರಿಟರ್ನಿಂಗ್ ಡೇಸ್. ನೋಡಿ, ಇಲ್ಲಿ ಕೇಳ್ತಾ ಇದ್ದಾರೆ, ಆ ಯಾತನೆಗಳು ಎಲ್ಲಿ ಹೋಗಿದೆ, ಟಾರ್ಮೆಂಟ್ಸ್, ಆ ನೋವುಗಳು ಎಲ್ಲಿ ಹೋಗಿದೆ, ಆ ಪ್ರೀತಿ ಎಲ್ಲಿದೆ, ಅಯ್ಯೋ ಅಂತ ಒಂದು ದುಃಖವನ್ನು ಹೇಳ್ತಾ ಇದ್ದಾರೆ. ಅಂದರೆ ತನ್ನ ಪ್ರಿಯತಮೆಯ ಸಾವಿನ ಸುದ್ದಿ ಕೇಳಿದಾಗ ಕವಿಗೆ ಆ ಹಿಂದಿನ ಪ್ರೀತಿ ಮತ್ತು ಯಾತನೆಗಳು ಈಗ ಇಲ್ಲ ಎಂದು ಅರಿವಾಗಿದೆ. ಅವನ ಮನಸ್ಸು ಖಾಲಿಯಾಗಿದೆ, ಆ ನೋವನ್ನು ಅನುಭವಿಸ್ತಾ ಇದ್ದಾನೆ. ಫಾರ್ ದ ಅನ್ರಿಟರ್ನಿಂಗ್ ಡೇಸ್, ಆ ಹಿಂದಿರುಗಿಸಲಾರದ ದಿನಗಳಿಗಾಗಿ. ಅಂದರೆ ಅವನು ತನ್ನ ಪ್ರಿಯತಮೆಯೊಂದಿಗೆ, ತನ್ನ ಒಂದು ಪ್ರೇಯಸಿಯೊಂದಿಗೆ ಕಳೆದಂತಹ ಸಂತೋಷದ ದಿನಗಳನ್ನು ನೆನಪಿಸ್ಕೊಳ್ತಾ ಇದ್ದಾನೆ. ಆ ಹಿಂದಿನ ದಿನಗಳಿಗೆ ಅನ್ರಿಟರ್ನಿಂಗ್, ಮತ್ತೆ ಹಿಂತಿರುಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾನೆ. ಅಂಡ್ ಆ ಪೊಯೆಟ್ ಅಲೆಕ್ಸಾಂಡರ್ ಪುಷ್ಕಿನ್ ಅವರು ಈ ಕೊನೆ ಎರಡು ಸಾಲುಗಳಲ್ಲಿ ಹೇಳ್ತಾರೆ ನೋಡಿ, ಸ್ವೀಟ್ ಮೆಮೊರಿ ಆ್ಯಂಡ್ ಫಾರ್ ದ ಪೂರ್ ಕ್ರೆಡಲಸ್ ಶೇಡ್ ಐ ಫೈಂಡ್ ನೋ ಲ್ಯಾಮೆಂಟ್ ನೋ ಟಿಯರ್ಸ್. ನೋಡಿ, ಇಲ್ಲಿ ಸ್ವೀಟ್ ಮೆಮೊರಿ, ಆ ಸಿಹಿ ನೆನಪುಗಳು ಮತ್ತು ಆ ಒಂದು ಪೂರ್ ಕ್ರೆಡಲಸ್, ಆ ನಂಬಿಕೆಯುಳ್ಳಂತಹ ಆ ಒಂದು ಪ್ರೀತಿ, ಆ ಒಂದು ನೆನಪು, ಆ ಒಂದು ಶೇಡ್, ನೆರಳು, ಐ ಫೈಂಡ್ ನೋ ಲೆಮೆಂಟ್, ನಾನು ಅದಕ್ಕೆ ದುಃಖಿತನಾಗಿಲ್ಲ, ನೋ ಟಿಯರ್ಸ್, ನಾನು ಅದಕ್ಕಾಗಿ ಕಣ್ಣೀರು ಸುರಿಸೋದಿಲ್ಲ. ಅಂದರೆ ಕವಿ ಕೊನೆ ಸಾಲಲ್ಲಿ ಹೇಳ್ತಾ ಇರೋದು, ತಮ್ಮ ಪ್ರೀತಿಯ ದಿನಗಳ ಆ ಸಿಹಿ ನೆನಪುಗಳನ್ನು ಮತ್ತು ಪ್ರಿಯತಮೆಯನ್ನು ನಿಷ್ಕಪಟವಾದಂತಹ ನಿರ್ಮಲವಾದ ಆತ್ಮವನ್ನು ನೆನಪಿಸ್ಕೊಳ್ತೇನೆ. ಆದರೆ ಆ ಆತ್ಮಕ್ಕೆ ನನಗೆ ಯಾವುದೇ ಗೋಳು ಅಥವಾ ಯಾವುದೇ ಕಣ್ಣೀರು ಸಿಗೋದಿಲ್ಲ. ಲೆಮೆಂಟ್ ಅಂದರೆ ದುಃಖ, ನೋವು, ಗೋಳು ಅಂತ ಅರ್ಥ ಆಗುತ್ತೆ. ನಾನು ಆತ್ಮವನ್ನು ನೆನೆಸ್ಕೊಳ್ತೇನೆ, ಅವಳ ಒಂದು ನೆನಪುಗಳನ್ನು ನೆನೆಸ್ಕೊಳ್ತೇನೆ, ಅವಳ ಪ್ರೀತಿಯನ್ನು ನೆನೆಸ್ಕೊಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಪ್ರಿಯತಮೆಗೆ, ಆ ಒಂದು ಸಾವಿಗೆ ಯಾವುದೇ ದುಃಖ, ಗೋಳು ಅಥವಾ ಕಣ್ಣೀರನ್ನು ನಾನು ಸುರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಪ್ರಿಯತಮೆಯ ಸಾವಿಗಾಗಿ ಅಲ್ಲ, ಬದಲಾಗಿ ತನ್ನ ಕಳೆದು ಹೋದ ಪ್ರೀತಿಗಾಗಿ ನಾನು ದುಃಖಿಸ್ತೇನೆ. ಪ್ರಿಯತಮೆ ಸತ್ತೋಗಿದ್ದಾಳೆ, ಅವಳು ಸತ್ತೋಗಿದ್ದಾಳೆ ಅಂತ ನಾನು ದುಃಖಿತನಾಗಿಲ್ಲ, ಆದರೆ ಅವಳಿಂದ ನಾನು ಕಳೆದುಕೊಂಡಿರುವ ಪ್ರೀತಿಗಾಗಿ ನಾನು ದುಃಖಿಸ್ತೇನೆ, ಅವಳಿಗೋಸ್ಕರ ನಾನು ಯಾವುದೇ ಕಣ್ಣೀರನ್ನು ಸುರಿಸೋದಿಲ್ಲ ಅಂತ ಹೇಳಿ ಕವಿ ಈ ಒಂದು ಸಾಲುಗಳ ಮೂಲಕ ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ಈ ಪೊಯಮ್ನ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ.
ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಂಡರ್ಫುಲ್ ಎಕ್ಸ್ಪ್ಲನೇಷನ್ನೊಂದಿಗೆ ನಾವು ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.